ನಮಸ್ಕಾರ. ಈ ವಿಡಿಯೋದಲ್ಲಿ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ಮತ್ತು ಅದರ ಹರಡುವ ವಿಧಾನಗಳನ್ನು ನೋಡೋಣ. ಸಾಮಾನ್ಯವಾಗಿ ಈ ಡೆಂಗ್ಯೂ ಸೊಳ್ಳೆಗಳು ಮಳೆಗಾಲದಲ್ಲಿ ಉತ್ಪತ್ತಿ ಆಗುತ್ತವೆ. ಮಳೆಗಾಲದಲ್ಲಿ ನಮ್ಮ ಸುತ್ತಮುತ್ತಲಿನ ಕಡೆ ಎಲ್ಲೆಲ್ಲ ನೀರು ನಿಂತಿರುತ್ತವೋ ಆ ನೀರಲ್ಲಿ ಈ ಡೆಂಗ್ಯೂ ಸೊಳ್ಳೆಗಳು ಮೊಟ್ಟೆ ಹಾಕಿ ಬ್ರೀಡಿಂಗ್ ಮಾಡುತ್ತವೆ. ಎಲ್ಲೆಲ್ಲೆಲ್ಲ ನೀರು ನಿಂತಿರೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಈ ಲಿಸ್ಟಲ್ಲಿ ಹೇಳಿದ್ದೀನಿ ನೋಡಿ. ಈ ಲಿಸ್ಟಲ್ಲಿ ನಿಮ್ಮ ಸುತ್ತಮುತ್ತಲಿನ ಕಡೆ ಎಲ್ಲಾದರೂ ನೀರು ನಿಂತಿದ್ರೆ ಅದನ್ನು ಇಮ್ಮಿಡಿಯೇಟ್ಲಿ ಕ್ಲೀನ್ ಮಾಡಿ ಡಿಸ್ಕಾರ್ಡ್ ಮಾಡಿ ಮತ್ತೆ ಅಲ್ಲಿ ನೀರು ಸೇರದೇ ಇರೋ ಥರ ನೋಡ್ಕೊಂಬಿಡಿ. ಅದಾದಮೇಲೆ ಮನೆಯಲ್ಲಿ ಮಸ್ಕಿಟೋ ಕಾಯಿಲ್ಸು, ಮಸ್ಕಿಟೋ ನೆಟ್, ಮೆಶ್, ಮಸ್ಕಿಟೋ ರೆಪೆಲೆಂಟ್ಸನ್ನು ಜಾಸ್ತಿ ಯೂಸ್ ಮಾಡಿ. ಅದಾದಮೇಲೆ ಕಿಟಕಿಗಳಿಗೆ, ಬಾಗಿಲಿಗೆ ಎಲ್ಲಾದರೂ ಓಪನ್ ಏರಿಯಾಸ್ ಇದ್ದರೆ ಅದಕ್ಕೆ ಪ್ರಾಪರಾಗಿ ಮೆಶ್ ಹೊಡಿಸ್ರಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಡೆಂಗ್ಯೂ ಇನ್ಫೆಕ್ಟೆಡ್ ಪೇಷಂಟ್ ಏನಾದರೂ ಇದ್ದರೆ ಅವ್ರಿಗೆ ಸಪ್ರೇಟಾಗಿ ಒಂದು ಮಸ್ಕಿಟೋ ನೆಟ್ ಕೊಡಿ, ಸೊಳ್ಳೆ ಪರ್ದ ಕೊಡಿ. ಯಾಕಂದರೆ ಅವ್ರಿಗೇನಾದರೂ ಮತ್ತೆ ಸೊಳ್ಳೆ ಕಚ್ಚಿಬಿಟ್ಟು ನಿಮ್ಮ ಮನೇಲಿರೋರು ಯಾರನ್ನಾದರೂ ಕಚ್ಚಿದ್ರೆ ಅವ್ರಿಗೂ ಮತ್ತೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು